ಇನ್ನು ಬಳ್ಳಾರಿ ಪಾದಯಾತ್ರೆ ವಿಚಾರ ಬಿಜೆಪಿ ಒಳಗೆ ಕಗ್ಗಂಟಾಗೆ ಉಳಿದಿದೆ. ರೆಡ್ಡಿ ರಾಮುಲು ಒಂದು ಬ್ಲೂ ಪ್ರಿಂಟ್ ಅನ್ನ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರೆ, ವಿಜಯೇಂದ್ರ ಮಾತ್ರ ಹೈಕಮಾಂಡ್ ಕಡೆ ಮುಖ ಮಾಡ್ತಿದ್ದಾರೆ. ಬಿಜೆಪಿ ಒಳಗಿನ ಒಡಕು ಹೇಗಿದೆ ಅಂತ ಅಂದ್ರೆ, ಪಾದಯಾತ್ರೆ ಮಾಡಬೇಕು ಅಥವಾ ಅಲ್ಲಿ ಒಂದು ಸಮಾವೇಶ ಮಾಡಿ ಇದೊಂದು ದೊಡ್ಡ ಅಭಿಯಾನದ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಥವಾ ಒಂದು ಪ್ರತಿಭಟನೆಗೆ ಸೀಮಿತ ಮಾಡಬೇಕು, ಈ ರೀತಿಯಾದಂಥ ಗೊಂದಲಗಳೇ ಇನ್ನೂ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಂತೂ ಇದೇ ಸನ್ನಿವೇಶವನ್ನ ಅವರು ಬಳಸ್ಕೊಳ್ತಾ ಇದ್ದು ನೀವು ದೆಹಲಿಗೆ ನಡೀರಿ, ಅಲ್ಲಿ ತನಕ ನಡ್ಕೊಂಡು ಹೋಗಿ ಅಂತ ಲೇವಡಿ ಮಾಡ್ತಿದ್ದಾರೆ. 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡ್ಲಿ. ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ಪಾದಯಾತ್ರೆ ಮಾಡುವಂತ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರುವಾಗ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಆಡಳಿತ ಪಕ್ಷದ ವೈಫಲ್ಯಗಳು ವಿಪಕ್ಷಗಳ ಗೆಲುವಿಗೆ ಒಂದೊಂದೇ ಮೆಟ್ಟಿಲಾಗಬೇಕು. ಆದ್ರೆ ಅದ್ಯಾಕೂ ಗೊತ್ತಿಲ್ಲ, ಹೋರಾಟ ರೂಪಿಸುವಲ್ಲಿ ಬಿಜೆಪಿ ಕವಲು ದಾರಿಯ ನಡುವೆ ನಿಂತಂತಿದೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಪಾದಯಾತ್ರೆ ಮಾಡಬೇಕಾ ಅಥವಾ ಬೇಡವಾ ಎಂಬ ಚರ್ಚೆ ಕೇಸರಿ ಮನೆಯೊಳಗಿನ ಗೊಂದಲಕ್ಕೆ ದೊಡ್ಡ ಕನ್ನಡಿ ಹಿಡಿದಿದೆ. ಹೌದು, ರೆಡ್ಡಿ ರಾಮುಲು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿನ ಅರಮನೆ ಮೈದಾನದವರೆಗೆ ಪಾದಯಾತ್ರೆಗೆ ತಯಾರಿ ನಡೆಯುತ್ತಿದೆ. ಜನವರಿ 17ರಿಂದ ಫೆಬ್ರವರಿ 5ರವರೆಗೆ 20 ದಿನ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದು, ಬಳ್ಳಾರಿಯಲ್ಲಿ 2 ದಿನ, ಚಿತ್ರದುರ್ಗದಲ್ಲಿ 10 ದಿನ, ತುಮಕೂರಿನಲ್ಲಿ 5 ದಿನ, ಬೆಂಗಳೂರಿನಲ್ಲಿ 2 ದಿನ ಹೆಜ್ಜೆ ಹಾಕಲು ನೀಲನಕ್ಷೆ ರೆಡಿ ಮಾಡಿಕೊಂಡಿದ್ದಾರೆ. 4 ಜಿಲ್ಲೆಗಳಲ್ಲಿ ಬಳ್ಳಾರಿ ಪಾದಯಾತ್ರೆ ಸಾಗಲಿದೆಯಂತೆ. ಪ್ರತಿದಿನ ಗರಿಷ್ಠ 20 ಕಿಲೋಮೀಟರ್ವರೆಗೆ ಪಾದಯಾತ್ರೆ ತಂತ್ರ ಹೆಣೆಯಲಾಗಿದೆ. ರೂಟ್ ಮ್ಯಾಪ್, ರಾತ್ರಿ ವಾಸ್ತವ್ಯ ಸೇರಿದಂತೆ ಎಲ್ಲಾ ಪ್ಲಾನ್ ಬಗ್ಗೆ ರಾಜ್ಯ ಘಟಕಕ್ಕೆ ಶ್ರೀರಾಮುಲು ವರದಿ ಸಲ್ಲಿಸಿದ್ದಾರೆ. 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ಮ ಕಾಪಿಯನ್ನು ಕೊಡ್ತೀನಿ. ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂತ ಕೆಲಸ ಆಗಿದೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಅಂತಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ನಾಯಕರು ಸಿಗ್ನಲ್ ನೀಡಿದ್ದಾರೆ ಅಂತಿದ್ದಾರೆ ಶ್ರೀರಾಮುಲು. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ. ನನ್ನ ಸೋರ್ಸ್ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ, ಯಾಕಂದರೆ ನಾನು ಕೂಡ ತುಂಬ ವರ್ಷಗಳಿಂದ ರಾಜಕಾರಣದಲ್ಲಿ ಇರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರೂ ಕೂಡ ಪರಿಚಯಸ್ಥರಾಗಿರೋ ಕಾರಣ ಎಲ್ಲರೂ ಕೂಡ ಹೇಳಿದರು, ನನ್ನ ಇವತ್ತು ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂದ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವರು ಯಾವ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆ ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿ. ಕಾಂಗ್ರೆಸ್ ವಿರುದ್ಧ ಗರ್ಜಿಸಲು ಸಜ್ಜಾಗಿರುವ ಬಿಜೆಪಿ ನಾಯಕರಿಗೆ ಕೈಪಡೆ ತಿರುಗೇಟು ಕೊಟ್ಟಿದ್ದು ಹೀಗೆ. ಈಗ ಪಾದಯಾತ್ರೆ ಮಾಡ್ತೀನಿ ಅಂದ್ರಲ್ಲ, ಮಾಡ್ಲಿ. ಪಾದಯಾತ್ರೆ ಮಾಡೋರು ಫಸ್ಟ್ ಪಾದಯಾತ್ರೆ ಅನೌನ್ಸ್ ಮಾಡಿದರೆ ಪಾದಯಾತ್ರೆ ಮಾಡ್ಲಿ, ಎಲ್ಲಿ ಗಂಟೆ ಮಾಡ್ಲಿ ಪಾದಯಾತ್ರೆ. ಆ ಇನ್ಸಿಡೆಂಟ್ ಯಾವ ತರ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರುವಾಗ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ. ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವರು ನೀವೇ ತೋರಿಸಿದ್ದೀರಾ. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಸಮಾವೇಶ ಮಾಡೋದು ಗ್ಯಾರಂಟಿ. ಆದ್ರೆ ಪಾದಯಾತ್ರೆ ವಿಚಾರ ಕಮಲದೊಳಗೆ ಇನ್ನು ಕಗ್ಗಂಟಾಗಿಯೇ ಉಳಿದಿರೋದು ಕುತೂಹಲ ಮೂಡಿಸಿದೆ. ಬೆಂಗಳೂರಿನಿಂದ ಕಿರಣ್ ಹನಿಯಡ್ಕ ಜೊತೆ ವಿನಾಯಕ್ ಬಡಗೇರ್, TV9 ಬಳ್ಳಾರಿ.